Life is dynamite, shining through the city with a little focus. Light it up like dynamite. Whoa. ಜಗತ್ತಿನ ಸೂಪರ್ ಸ್ಟಾರ್ ಆದ BTS ಕೂಡ ಯಾಕೆ ಮಿಲಿಟರಿಗೆ ಹೋಗಬೇಕು ಗೊತ್ತಾ? ಇದರ ಹಿಂದೆ ಇರುವ ನಿಜವಾದ ಕಾರಣ ನಿಮಗೆ ಆಶ್ಚರ್ಯ ಕೊಡಬಹುದು. ನಮಸ್ಕಾರ ಫ್ರೆಂಡ್ಸ್, ಇಂದು ನಾವು BTS ಮೆಂಬರ್ಸ್ ಯಾಕೆ ಮಿಲಿಟರಿ ಸರ್ವಿಸ್ ಮಾಡಬೇಕು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಸೌತ್ ಕೊರಿಯಾ ದೇಶದಲ್ಲಿ ಒಂದು ಪ್ರಮುಖ ಕಾನೂನು ಇದೆ. ಆ ಕಾನೂನು ಪ್ರಕಾರ ದೇಶದ ಬಹುತೇಕ ಎಲ್ಲ ಆರೋಗ್ಯಕರ ಪುರುಷರು ತಮ್ಮ ಜೀವನದಲ್ಲಿ ಕೆಲವು ಕಾಲ ಮಿಲಿಟರಿ ಸರ್ವಿಸ್ ಮಾಡಲೇಬೇಕು. ಸಾಮಾನ್ಯವಾಗಿ ಈ ಸರ್ವಿಸ್ ಸುಮಾರು 18 ರಿಂದ 21 ತಿಂಗಳುಗಳವರೆಗೆ ಇರುತ್ತದೆ. ಈ ನಿಯಮ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ, ಆಕ್ಟರ್ಸ್, ಸಿಂಗರ್ಸ್ ಮತ್ತು ಸೆಲೆಬ್ರಿಟೀಸ್ ಎಲ್ಲರಿಗೂ ಅನ್ವಯಿಸುತ್ತದೆ. ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ನಡುವಿನ ರಾಜಕೀಯ ಒತ್ತಡ ಇರೋದ್ರಿಂದ ದೇಶದ ಭದ್ರತೆಗಾಗಿ ಈ ಕಾನೂನು ಮಾಡಲಾಗಿದೆ. ಆದ್ದರಿಂದ ದೇಶದ ಯುವಕರು ಬೇಸಿಕ್ ಮಿಲಿಟರಿ ಟ್ರೈನಿಂಗ್ ಪಡೆದು ತಮ್ಮ ದೇಶವನ್ನು ರಕ್ಷಿಸಲು ಸಿದ್ಧರಾಗಿರಬೇಕು. BTS ಮೆಂಬರ್ಸ್ ಜಗತ್ತಿನ ದೊಡ್ಡ K-ಪಾಪ್ ಸೂಪರ್ ಸ್ಟಾರ್ ಆಗಿದ್ದರೂ ಅವರು ಕೂಡ ಇದೇ ಕಾನೂನನ್ನು ಗೌರವಿಸುತ್ತಾರೆ. ಅವರು ತಮ್ಮ ದೇಶದ ಕರ್ತವ್ಯವನ್ನು ನಿಭಾಯಿಸಲು ಮಿಲಿಟರಿ ಸರ್ವಿಸ್ ಜಾಯಿನ್ ಮಾಡಿದ್ದಾರೆ. ಮೊದಲಿಗೆ ಜಿನ್ ಮಿಲಿಟರಿ ಸರ್ವಿಸ್ ಆರಂಭಿಸಿದರು. ನಂತರ J-Hope, ಸುಗಾ, RM, ಜಿಮಿನ್, V ಮತ್ತು ಜಂಗ್ಕುಕ್ ಕೂಡ ತಮ್ಮ ಸಮಯದಲ್ಲಿ ಸೇನೆಗೆ ಸೇರಿದ್ದಾರೆ. BTS ಮೆಂಬರ್ಸ್ ಹಲವಾರು ಬಾರಿ ಹೇಳಿರೋದೇನೆಂದ್ರೆ ದೇಶಕ್ಕೆ ಸೇವೆ ಮಾಡುವುದು ತಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ಗೌರವ ಎಂದು. ಮಿಲಿಟರಿ ಸರ್ವಿಸ್ ಮುಗಿದ ನಂತರ BTS ಮೆಂಬರ್ಸ್ ಮತ್ತೆ ಮ್ಯೂಸಿಕ್ ಮತ್ತು ಗ್ರೂಪ್ ಆಕ್ಟಿವಿಟೀಸ್ಗೆ ಮರಳುತ್ತಾರೆ. ಆರ್ಮಿ ಫ್ಯಾನ್ಸ್ ಕೂಡ ಅವರ ಕಂಬ್ಯಾಕ್ಗಾಗಿ ತುಂಬಾ ಉತ್ಸಾಹದಿಂದ ಕಾಯುತ್ತಿದ್ದಾರೆ. ನೀವು BTS ಫ್ಯಾನ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫೇವರೇಟ್ಸ್ BTS ಮೆಂಬರ್ ಯಾರು ಎಂದು ಕಮೆಂಟ್ ನಲ್ಲಿ ಹೇಳಿ. ಇಂತಹ ಇನ್ನಷ್ಟು BTS ಫ್ಯಾಕ್ಟ್ಸ್ ಮತ್ತು ಸ್ಟೋರಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.